ಬಹುಶಃ ಇವತ್ತಿನ ಫಲಿತಾಂಶದಲ್ಲಿ ಆರ್‌ಜೆಡಿ ಜೊತೆಗೆ ಮಹಾಗಠಬಂಧನ್ನ ಅಭಿಮಾನಿಗಳಿಗೆ ಸಪೋರ್ಟರ್ಸ್ಗೆ ಅವರೆಲ್ಲರಿಗೂ ಒಂದು ನಿರಾಳ ಸುದ್ದಿ ಇವತ್ತು ಸಿಕ್ಕಿರುವಂತದ್ದು ಅಥವಾ ಖುಷಿ ಪಡುವಂತ ಸುದ್ದಿ ಅವರಿಗೆ ಸಿಕ್ಕಿರುವಂತದ್ದು ಏನು ಅಂತಂದ್ರೆ ತೇಜಸ್ವಿ ಯಾದವ್ ಅವರು ರಘೋಪುರ ಕ್ಷೇತ್ರವನ್ನ ಗೆದ್ದುಕೊಂಡಿದ್ದಾರೆ. ಬಹುಶಃ ಇದೊಂದೇ ಸುದ್ದಿ ಬೆಳಗ್ಗೆಯಿಂದ ಇವತ್ತಿನವರೆಗೂ ಅವರಿಗೆ ಖುಷಿ ಕೊಟ್ಟಿರೋದು. ಈಗ ಬರ್ತಿರುವಂತ ಒಂದು ಅಪ್ಡೇಟ್ ಇದು. ರಘೋಪುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ವಿಕ್ಟರಿಯನ್ನ ಸಾಧಿಸಿದ್ದಾರೆ. ಒಬ್ಬ ಸಿಎಂ ಅಭ್ಯರ್ಥಿಯಾಗಿದ್ದಂಥ ಕಂಟೆಂಡರ್ ಈ ರೀತಿಯಾಗಿ ಪ್ರಯಾಸದ ಗೆಲುವನ್ನ ದಾಖಲಿಸ್ತಾರೆ ಅಂತಂದ್ರೆ ಎಂಥ ಒಂದು ವಿಪರ್ಯಾಸ ನೋಡಿ. ನಾವು ಗೆದ್ಬಿಡ್ತೀವಿ, ಬಿಹಾರವನ್ನ ಗೆದ್ದೇ ಬಿಡ್ತೀವಿ, ಬಿಹಾರದ ಹಾರ ನಮ್ಮ ಕೊರಳಿಗೆ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಮಹಾಗಠಬಂಧನ್ ನಾಯಕರಿದ್ರು. ಆದರೆ ಇವತ್ತು ಕೊಟ್ಟಿರುವಂಥ ತೀರ್ಪಿದೆಯಲ್ಲ, ಬಹುಶಃ ಇದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೇನೆ, ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೇನೆ ಒಂದು 2-3 ತಿಂಗಳು ಬೇಕಾಗಬಹುದು. ಅಷ್ಟು ಈಸಿ ವಿಕ್ಟ್ರಿ ಆಗಿರಲಿಲ್ಲ ತೇಜಸ್ವಿ ಯಾದವ್ ಅವ್ರದ್ದು. ಕಷ್ಟಪಟ್ಟು ಅವರು ಈ ಗೆಲುವನ್ನು ದಾಖಲು ಮಾಡಿದ್ದಾರೆ. ಎಲ್ಲಿ? ರಘೋಪುರ, ತಮ್ಮ ಭದ್ರಕೋಟೆ, ಆರ್‌ಜೆಡಿಯ ಭದ್ರಕೋಟೆ, ಲಾಲು ಪ್ರಸಾದ್ ಯಾದವ್ ಅವರ ಭದ್ರಕೋಟೆ, ಅವರ ಕ್ಷೇತ್ರ, ತವರು ಕ್ಷೇತ್ರ. ಈ ಕ್ಷೇತ್ರದಲ್ಲೇನೆ ಇಂಥ ಒಂದು ಪ್ರಯಾಸದ ವಿಕ್ಟ್ರಿಯನ್ನು ದಾಖಲಿಸ್ತಾರೆ ಅಂತಂದರೆ ಅವರ ಪರಿಸ್ಥಿತಿ ಬಿಹಾರದಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ಆ್ಯಂಡ್ ಕಾಂಗ್ರೆಸ್ನ ಪರಿಸ್ಥಿತಿ, ಇನ್ಫ್ಯಾಕ್ಟ್ 2020ರಲ್ಲಿ ಆರ್‌ಜೆಡಿಗೆ ತುಂಬ ದೊಡ್ಡ ಸೆಟ್ ಬ್ಯಾಕನ್ನು ಕೊಟ್ಟಿದ್ದು ಕಾಂಗ್ರೆಸ್ಸೇ. 70 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು, 19 ಕ್ಷೇತ್ರವನ್ನು ಗೆದ್ದರು. ಆ ಸ್ಟ್ರೈಕ್ ರೇಟ್ನ ಗಮನಿಸಿ ಎಷ್ಟರ ಮಟ್ಟಿಗಿತ್ತು ಅಂತ. ಆದರೆ ಈ ಬಾರಿ ಆ ಪರಿಸ್ಥಿತಿಗಿಂತ ಹೀನವಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ. 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರೆ ಈಗ 5ಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. AIMIM ಅದು ಕೂಡ ಕಾಂಗ್ರೆಸ್ಗಿನ್ನ ಹೆಚ್ಚಿನ ಸಾಧನೆಯನ್ನು ಮಾಡಿದೆ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತಿನ ದಿನ. ಸೊ ಕಾಂಗ್ರೆಸ್ನ ಒಂದು ವೋಟ್ ಬ್ಯಾಂಕ್ ಅಂತ ಏನು ಕರಿತೀವಿ, OBC ಜೊತೆಗೆ ದಲಿತರ ಜೊತೆಗೆ ಮುಸ್ಲಿಂ ವೋಟ್ ಬ್ಯಾಂಕ್, ಆ ವೋಟ್ ಬ್ಯಾಂಕ್ಗೆ ಅನೇಕ ಪಕ್ಷಗಳು ಕೈ ಹಾಕ್ಬಿಟ್ಟಿದ್ವು. ಒಂದು ಕಡೆ ಜನ್ ಸುರಾಜ್ ಪಕ್ಷ ಪ್ರಮುಖವಾದಂಥ ಏಟನ್ನು ಕೊಟ್ಟಿದ್ದು ಮಹಾಗಠಬಂಧನ್ಗೆ. ಜನ್ ಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಪಕ್ಷ. ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು, ಜನ್ ಸುರಾಜ್ ಪಕ್ಷ ಅಕಸ್ಮಾತ್ ಓಟನ್ನು ಹೊಡಿತಾರೆ ಅಂತಂದರೆ NDA ಓಟನ್ನು ಹೊಡಿತಾರಾ ಅಥವಾ ಮಹಾಗಠಬಂಧನ್ನ ಓಟನ್ನ ಹೊಡಿತಾರಾ ಅಂತ ಹೇಳಿ. ಆದರೆ ಈಗ ಬರ್ತಿರುವಂಥ ಒಂದು ರಿಸಲ್ಟ್ ನೋಡ್ತಾ ಹೋದರೆ ಮಹಾಗಠಬಂಧನ್ಗೆ ಬಿದ್ದಿರುವಂಥ ಏಟಿದೆಯಲ್ಲ, ಪ್ರಮುಖವಾಗಿ 3 ಪಕ್ಷಗಳು ಕೊಟ್ಟಿರುವಂಥ ಏಟದು. ಒಂದು ಜನ್ ಸುರಾಜ್ ಪಕ್ಷ, ಮತ್ತೊಂದು ಕಡೆಯಲ್ಲಿ JJD ತೇಜ್ ಪ್ರತಾಪ್ ಯಾದವ್ ಅವರ ಪಕ್ಷ, ಅದರ ಜೊತೆಗೆ AIMIM. ಕೆಲವೊಂದಷ್ಟು ಬಾರ್ಡರ್ ಕ್ಷೇತ್ರ ಏನು ಬರುತ್ತೆ, UP ಹಾಗೂ ಬಿಹಾರ್ ಬಾರ್ಡರ್ ಕ್ಷೇತ್ರದಲ್ಲಿ BSP ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. ಎಲ್ಲದರ ಒಂದು ಕಲೆಕ್ಟಿವ್ ರಿಸಲ್ಟಿಂದಾಗಿ ಮಹಾಗಠಬಂಧನ್ಗೆ ಇವತ್ತು ಒಂದು ದೊಡ್ಡ ಪ್ರಮಾಣದ ಏಟು ಬಿದ್ದಿದೆ. ಚೇತರಿಸ್ಕೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಏಟದು. ಗೆದ್ದುಬಿಡ್ತೀವಿ, ಗೆದ್ದೇ ಬಿಟ್ವಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿದ್ದರು. ಆದರೆ ಈಗ ದೊಡ್ಡ ಶಾಕ್ MGBಗೆ ಈಗ ಬಿದ್ದಿರೋದು. ಈಗಿನ ವರೆಗಿನ ಟ್ಯಾಲಿಯನ್ನು ನೋಡ್ತಾ ಹೋದರೆ JDU 83 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. BJP 92, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಈ ಬಾರಿ BJP ಇರೋದು. ಇನ್ನು LJP NDAನ ಮತ್ತೊಂದು ಮೈತ್ರಿ ಪಕ್ಷ 19 ಕ್ಷೇತ್ರವನ್ನು ತನ್ನದಾಗಿಸ್ಕೊಂಡಿದೆ. ಬೇಕಂತೆ ಕೆಲವೊಂದಷ್ಟು ಚಿಕ್ಕ ಪುಟ್ಟ ಪಾರ್ಟಿಗಳಿದ್ದಾವೆ, HAM ಈ ರೀತಿಯಾಗಿ. ಆ ಪಾರ್ಟಿಗಳು 9 ಕ್ಷೇತ್ರಗಳಲ್ಲಿ ಮುನ್ನಡೆ ಜೊತೆಗೆ ಗೆಲುವನ್ನು ಸಾಧಿಸಿದೆ. ಆರ್‌ಜೆಡಿ ಕಳೆದ ಬಾರಿ ಚುನಾವಣೆಯಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದದ್ದು ಆರ್‌ಜೆಡಿ, 75 ಕ್ಷೇತ್ರವನ್ನು ಗೆದ್ದಿದ್ದು. ಈಗ ಮುಕ್ಕಾಲು ಭಾಗ ಇಳಿದೋಗಿದ್ದಾರೆ, 26 ಕ್ಷೇತ್ರಕ್ಕೆ ಸೀಮಿತವಾಗಿದೆ ಆರ್‌ಜೆಡಿ. ಒಂದು ಕ್ಷೇತ್ರ ಅಪ್ಪಿತಪ್ಪಿ ಏನಾದರೂ 2 ಕ್ಷೇತ್ರ ಸೋತ್ಬಿಟ್ರೆ ಅಫಿಷಿಯಲ್ ಆಗಿ ವಿರೋಧ ಪಕ್ಷದ ಸ್ಥಾನ ಕೂಡ ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ 5, ಕಮ್ಯುನಿಸ್ಟ್ ಪಕ್ಷ 3 ಕ್ಷೇತ್ರ, ಎಲ್ಲ ಸಿಂಗಲ್ ಡಿಜಿಟ್. VIP ಉಪಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಈ ಪಕ್ಷದವ್ರನ್ನ, 0. ಒಟ್ಟಾರೆಯಾಗಿ NDA 203. ಈಗ ಕ್ಯೂರಿಯಾಸಿಟಿ ಇರೋದೇನಪ್ಪ ಅಂತಂದ್ರೆ 2010ರ ರೆಕಾರ್ಡನ್ನು ಬ್ರೇಕ್ ಮಾಡುತ್ತಾ ಅಂತ ಹೇಳಿ. ಮತ್ತೊಂದು ಕಡೆ ಮಹಾಗಠಬಂಧನ್ 34 ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಜನ್ ಸುರಾಜ್ ಯಾವುದೇ ಕ್ಷೇತ್ರವನ್ನು ಗೆದ್ದಿಲ್ಲ, ಆದರೆ ಎಲ್ಲಿ ಏಟ್ ಕೊಡಬೇಕು ಅಲ್ಲಿ ಏಟ್ ಕೊಟ್ಟಿದೆ. ಬೇಕಂತೆ ಉಳಿದಂಥ ಪಕ್ಷ
6 ಕ್ಷೇತ್ರವನ್ನು ತಮ್ಮದಾಗಿಸ್ಕೊಂಡಿದ್ದಾವೆ. ಸೊ ಈಗ ನೀವು ನೋಡ್ತಾ ಇದ್ದೀರಿ NDAನ ಒಂದು ಟ್ಯಾಲಿ ಇದು. JDU 83 ಕ್ಷೇತ್ರ, BJP ಬಿಹಾರದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 92 ಕ್ಷೇತ್ರ. ಮತ್ತೊಂದು ಕಡೆಯಲ್ಲಿ ಮಹಾಗಠಬಂಧನ್ನ ಒಂದು ಟ್ಯಾಲಿಯನ್ನು ನೋಡ್ತಾ ಇದ್ದೀರಿ. RJD ಬಿಟ್ಟರೆ ಮಿಕ್ಕಿದೆಲ್ಲವೂ ಕೂಡ ಸಿಂಗಲ್ ಡಿಜಿಟ್ನಲ್ಲೇ ನಿಂತ್ಕೊಂಡಿರೋದು. RJDನೂ ಅಷ್ಟೇ, ಅದರ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. 2 ಕ್ಷೇತ್ರ ಅಕಸ್ಮಾತ್ ಏನಾದರೂ ಕಮ್ಮಿ ಬಂತು, ಸೋಲ್ತು ಅಂತಾದರೆ ಅಫಿಷಿಯಲ್ ಆಗಿ ಅಧಿಕೃತ ವಿಪಕ್ಷ ಸ್ಥಾನ ಕೂಡ RJD ಪಾಲಾಗೋದಿಲ್ಲ. ಅಷ್ಟು ಹೀನಾಯವಾದಂತಹ ಪರ್ಫಾರ್ಮೆನ್ಸನ್ನು ಇವತ್ತು ಮಹಾಗಠಬಂಧನ್ ಬಿಹಾರದ ಚುನಾವಣೆಯಲ್ಲಿ ಕೊಟ್ಟಿರುವಂಥದ್ದು. ಫೈನಲ್ ಟ್ಯಾಲಿಯನ್ನು ನೋಡ್ತಾ ಇದ್ದೀರಿ. ಇದು ಪ್ಲಸ್ ಮೈನಸ್ ಆಗ್ಬೋದು, ಸ್ವಿಂಗ್ ಆಗ್ಬೋದು, ಆದರೆ ಅಂಥ ಭಾರಿ ಪ್ರಮಾಣದ ಸ್ವಿಂಗ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ಲಸ್ ಆರ್ ಮೈನಸ್ 10 ಸೀಟ್ ಈ ರಿಸಲ್ಟ್ಗೆ +10 ಅಥವಾ -10 ಅಂತ ಹಾಕ್ಕೊಳ್ಳಿ, ಅಷ್ಟೇ ಚೇಂಜ್ ಆಗ್ಲಿಕ್ಕೆ ಸಾಧ್ಯ. ಮ್ಯಾಕ್ಸಿಮಮ್ MGB ಮಹಾಗಠಬಂಧನ್ ದಾಟ್ಬೋದು ಅಂತಂದರೆ ಒಂದು 45 ಅಲ್ಲಿವರೆಗೂ ದಾಟ್ಬೋದು. ಅದು ಬಿಟ್ಟರೆ ಮ್ಯಾಜಿಕ್ ನಂಬರ್ ದಾಟುವಂಥ ಯಾವ ಸಿನಾರಿಯೋ ಕೂಡ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದು ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. 1,000ಕ್ಕಿಂತ ಕಡಿಮೆ ವೋಟ್ನಲ್ಲಿ NDA ಹಾಗೂ MGB ಈ ಎರಡೂ ಒಕ್ಕೂಟಗಳು, ಅಂದರೆ ಈ ಪಾರ್ಟಿಗಳು ತೀವ್ರ ಪೈಪೋಟಿಯನ್ನು ನೀಡ್ತಿದ್ದಾವೆ ಪರಸ್ಪರ. ಆದರೆ ಫೋಟೋ ಫಿನಿಶ್ ಆದರೂ ಕೂಡ ಪ್ಲಸ್ ಆರ್ ಮೈನಸ್ ರಿಸಲ್ಟ್ ಒಂದು 10 ಆಗ್ಬೋದಷ್ಟೇ. 10 ಈ ಕಡೆ ಬರ್ಬೋದು, ಇಲ್ಲ 10 ಆ ಕಡೆ ಹೋಗ್ಬೋದು. ಅದು ಬಿಟ್ಟರೆ ಅಂಥ ದೊಡ್ಡ ಚೇಂಜಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಒಂದಂತೂ ಸ್ಪಷ್ಟ, ಮತ್ತೊಮ್ಮೆ NDA ಸರ್ಕಾರ ಬಿಹಾರದಲ್ಲಿ ರಚನೆ ಆಗ್ತಾ ಇದೆ. ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಪ್ರಕಾರ ಮಾತಾಡೋ ಹಾಗಿದ್ರೆ, ಹೇಳೋ ಹಾಗಿದ್ರೆ ಮತ್ತೊಮ್ಮೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳೋದು ಬಹುತೇಕ ಸ್ಪಷ್ಟವಾಗಿದೆ. ಯಾಕಂದರೆ ಅದಕ್ಕೊಂದು ಕೆಲವೊಂದಷ್ಟು ರಾಜಕೀಯ ಕ್ಯಾಲ್ಕುಲೇಷನ್ಗಳಿದ್ದಾವೆ. ಇಲ್ಲೇನಾದರೂ BJP ತಮ್ಮ ಪಕ್ಷದವರೇ CM ಆಗಬೇಕು ಅಂತ ಪಟ್ಟನ್ನು ಹಿಡಿದ್ರೆ ಅದು ಸೆಂಟ್ರಲ್ಗೆ ಏಟು ಬೀಳುತ್ತೆ. ಸೆಂಟ್ರಲಲ್ಲಿ JDU 20 ಕ್ಷೇತ್ರ ಇರೋದು, ಲೋಕಸಭಾ ಕ್ಷೇತ್ರಗಳು. NDA ಮೈತ್ರಿಗೆ ಇರುವಂಥ ಬಲ ಲೋಕಸಭೆಯಲ್ಲಿ 293. ಆ 20 ಕ್ಷೇತ್ರ ಏನಾದರೂ ಮೈನಸ್ ಆಯಿತು ಅಂತಾದರೆ ಅಂದರೆ ಹೇಳೋಕ್ಕಾಗಲ್ಲ. JDU ಎಸ್ಪೆಷಲಿ ನಿತೀಶ್ ಕುಮಾರ್ ಅವರು ಒಂದು ಅಲಯನ್ಸ್ನಿಂದ ಮತ್ತೊಂದು ಅಲಯನ್ಸ್ಗೆ ಶಿಫ್ಟ್ ಆಗುವಂಥದ್ದು ಅವ್ರಿಗೇನು ಹೊಸದಲ್ಲ, ಅಥವಾ ಅವರು ಹೊಸ ವಿದ್ಯೆನೂ ಅಲ್ಲ. ಅವರಿಗೆ ಪರಿಣಿತರಾಗಿದ್ದಾರೆ. ಆದರೆ ಆ್ಯಸ್ ಇಟ್ ಈಸ್ ಸ್ಟೇಟಸ್ ಕೋ ಅಂತ ಏನು ಹೇಳ್ತೀವಿ ಅದೇ ಥರ ಮೇಂಟೈನ್ ಮಾಡ್ಕೊಳ್ತಾ ಹೋಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರೇ ಅಂತ ಹೇಳಿ NDA ಏನಾದರೂ ಘೋಷಣೆ ಮಾಡ್ತು ಅಂತಾದರೆ ಬಿಹಾರದಲ್ಲೂ NDA ಸೇಫ್, ಕೇಂದ್ರದಲ್ಲೂ NDA ಸೇಫ್. ಏನಾದರೂ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ನಮ್ಮದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೇಳಿ BJP ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಹೋದರೆ ಆಗ ಎರಡೂ ಕಡೆ NDAಗೆ, ಬಿಹಾರದಲ್ಲೂ ಅಷ್ಟೇ ಸೆಂಟ್ರಲಲ್ಲೂ ಅಷ್ಟೇ, ರಾಜಕೀಯವಾಗಿ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಎಷ್ಟೋ ಜನ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ, ಅಕಸ್ಮಾತ್ ಅಂಥ ಸಿನಾರಿಯೋ ಬಂತು ಅಂತಾದರೆ JDU ನಡೆ ಏನಾಗಿರುತ್ತೆ ಅಂತ ಹೇಳಿ. 2020ರಲ್ಲಿ ಮಹಾಗಠಬಂಧನ್ ಜೊತೆ ಇದ್ದರು ನಿತೀಶ್ ಕುಮಾರ್. ಮಹಾಗಠಬಂಧನ್ನಲ್ಲಿ ನಿತೀಶ್ ಕುಮಾರ್ ಅವರು ಜೊತೆಗೆ RJD ಎಲ್ಲರೂ ಕೂಡ ಸೇರಿ ಹ್ಯೂಮಂಗಸ್ ರಿಸಲ್ಟ್ ಬಂದಿತ್ತು. ಮಹಾಗಠಬಂಧನ್ ಹುಟ್ಟಿದ್ದೇ ಆಗ. ಅಂಥ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಪಲ್ಟಿ ಹೊಡಿತಾರೆ NDA ಕಡೆಗೆ, ಆ್ಯಂಡ್ ಅಲ್ಲಿ NDA ಸರ್ಕಾರ ರಚನೆ ಆಗುತ್ತೆ. ಆದರೆ ಈಗೇನಾದರೂ ಆ ಥರ ಸಿನಾರಿಯೋ ಕಾಣಿಸ್ತಾ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. JDU 83, RJD 26 ಕ್ಲಬ್ ಮಾಡಿದ್ರೂ ಕೂಡ 122 ಆ ನಂಬರ್ ಕಾಣಿಸ್ತಾ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಥರದ ಒಂದು ಡೇರಿಂಗ್ ಸ್ಟೆಪ್ಪನ್ನು BJP ಇಡ್ತು ಅಂತಾದರೆ ಏನಾದರೂ ಆಗ್ಬೋದು ಬಿಹಾರದಲ್ಲಿ. ಅಂಥ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆಯನ್ನು ಬಿಹಾರ ಬಹಳ ಸರ್ತಿ ನೋಡಿದೆ. ಈಗ ಸದ್ಯಕ್ಕಂತೂ NDA ಕೂಡ ಸೇಫ್, ಮುಖ್ಯಮಂತ್ರಿ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಕೂಡ ಸೇಫ್. ಆದರೆ ಅಧಿಕೃತವಾಗಿ ಘೋಷಣೆ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಮಾಡ್ತಾರಾ? ಆದರೆ ಎಷ್ಟೋ ಜನ ತೇಜಸ್ವಿ ಯಾದವ್ ಕೂಡ ತಮ್ಮ ಪ್ರಚಾರದ ಸಂದರ್ಭದಲ್ಲಿ ಚಾಲೆಂಜ್ ಹಾಕಿದ್ರು BJPಗೆ. ನಿತೀಶ್ ಕುಮಾರ್ ಅವರು NDA ಮೈತ್ರಿಕೂಟದ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ಚಾಲೆಂಜ್ ಹಾಕಿತ್ತು. ಆದರೆ ಎಲ್ಲೂ ಕೂಡ ಆ ಒಂದು ಘೋಷಣೆಯನ್ನು BJP ನಾಯಕರಾಗಲಿ, ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಯಾರೂ ಕೂಡ ಆ ಘೋಷಣೆಯನ್ನು ಮಾಡಿರಲಿಲ್ಲ. ಬದಲಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತ್ರ ತಮ್ಮ ಪ್ರಚಾರದ ಸಂದರ್ಭದಲ್ಲಿ
ತಮ್ಮ ಭಾಷಣದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದು ಇನ್ನೂ ಕೂಡ ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇದೆ. ಅಧಿಕೃತವಾಗಿ ಯಾರು ಅನ್ನೋದು ಬಹುಶಃ ಚಿರಾಗ್ ಪಾಸ್ವಾನ್ ಅವರು ಹೇಳಿದ ಹಾಗೆ 18ನೇ ತಾರೀಕು ಇದೆಲ್ಲವೂ ಕೂಡ ಫೈನಲೈಸ್ ಆಗುತ್ತೆ, ಪ್ರಮಾಣವಚನ ಸಮಾರಂಭ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆಗ ಯಾರಾಗಿರ್ತಾರೆ ಮುಖ್ಯಮಂತ್ರಿ, ಬಿಹಾರದ ಮುಖ್ಯಮಂತ್ರಿ ಯಾರು, ಲೆಜಿಸ್ಲೇಟಿವ್ ಪಾರ್ಟಿಯ ನಾಯಕ ಯಾರು, ಆ ಘೋಷಣೆ ಆದ ನಂತರ ಇದು ಸ್ಪಷ್ಟ ಉತ್ತರ ಅಂತೂ ಸಿಗುತ್ತೆ. ಬಟ್ ಈಗ ಬಿಹಾರದ ಅಖಾಡದಲ್ಲಿ ಮತ್ತೊಮ್ಮೆ ಮಗಧ ರಾಜನಾಗಿ ಹೊರಹೊಮ್ಮಿದ್ದಾರೆ ನಿತೀಶ್ ಕುಮಾರ್. NDA ಸಾಮ್ರಾಜ್ಯ ಬಿಹಾರದಲ್ಲಿ ಮುಂದುವರಿತಾ ಇದೆ. ಆ್ಯಂಡ್ ಆ್ಯಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು ಕಾಣಿಸೋದೇ ಇಲ್ಲ. ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೇ ರಾಜ್ಯ ಆಗಿದ್ರೂ ಸತತವಾಗಿ ಅಧಿಕಾರವನ್ನು ಕೊಟ್ಟಿರುವಂಥ ರಾಜ್ಯ ಇದ್ರೆ, ಆಗಲೇ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಹೇಳ್ತಾ ಇದ್ರು, ಬಿಹಾರ ಅದರಲ್ಲಿ ಟಾಪ್ ಲಿಸ್ಟಲ್ಲಿ ಬರುತ್ತೆ. ಟಾಪ್ ಹೆಸರು ಅಂದರೆ ಬಿಹಾರನೇ. 20 ವರ್ಷಗಳ ಕಾಲ ಒಂದೇ ಪಕ್ಷದ ಮುಖ್ಯಮಂತ್ರಿ ಹಾಗೂ ಅದೇ ವ್ಯಕ್ತಿ ಸರಿಸುಮಾರು 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ನಂತರ ಕೂಡ ಇಂಥ ಪರಿಪ್ರಮಾಣದ ಒಂದು ರಿಸಲ್ಟ್ ಬರುತ್ತೆ ಅಂತಂದರೆ ಆ್ಯಂಟಿ ಇನ್ಕಂಬೆನ್ಸಿ ಎನ್ನುವಂಥದ್ದು ಬಿಹಾರದಲ್ಲಿ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. NDA ವಿರುದ್ಧವಾಗಿ ಕರಪ್ಷನ್ ಚಾರ್ಜಸ್ ಬಂದಿತ್ತು, ಭ್ರಷ್ಟಾಚಾರದ ಆರೋಪ ಬಂದಿತ್ತು. ವೈಯಕ್ತಿಕವಾಗಿ ಅನೇಕ MLAಗಳ ಮೇಲೆ ಈ ಒಂದು ಕರಪ್ಷನ್ ಚಾರ್ಜಸ್ ಬಂದಿತ್ತು. ಆದರೆ ಓವರಾಲ್ ಆಗಿ ನೋಡಿದಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಕ್ಲೀನ್ ಇಮೇಜ್ ಈ ಚುನಾವಣೆಯಲ್ಲಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.